ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾನು ಸ್ವತಃ ಕಷ್ಟಪಟ್ಟು ನನ್ನ ಸ್ವಲ್ಪ ಎಕರೆ ಭೂಮಿಯೊಳಗೆ ಬೆಳೆದಿದ್ದೇನೆ, ನಾನೇ ಬೀಸಿದ್ದೇನೆ, ನಾನೇ ಅಡಿಗೆ ಮಾಡಿದ್ದೇನೆ ಮತ್ತು ಮಾಡುವವರೆಗೆ ನಿನಗಾಗಿ ಅಂತ ಮಾಡಿದ್ದೇನೆ. ಇದು ಎಷ್ಟು ಸುಂದರವಾದ ಪದಾರ್ಥದ, ನೋಡರೆ ನೋಡು, ಈ ರೊಟ್ಟಿಯಂಥ ರುಚಿ ಇನ್ನೆಲ್ಲೂ ಸಿಗೋದಿಲ್ಲ ನಿನಗೆ. ಇದೇನು ಮಾಡ್ಕೊಂಡು ಬಂದಾರಲ್ಲ ಅವರು ಆಶಾದಿಂದ ಮಾಡ್ಕೊಂಡು ಬಂದಾರ, ನಾನು ಆನಂದವಾಗಿ ಮಾಡಿಕೊಂಡು ಬಂದೇನೆ. ಅವರ ಪದಾರ್ಥಗಳಲ್ಲಿ ಆಶೆಯ ವಿಷ ತುಂಬ್ಯದ, ನನ್ನ ಪದಾರ್ಥದಲ್ಲಿ ಆನಂದದ ಸವಿ ತುಂಬ್ಯದ. ನಾನು ಸ್ವಂತ ಮಾಡೀನಿ, ಅವರು ಸ್ವಂತ ಮಾಡಿಲ್ಲ. ಅಲ್ಲಿದಿಟ್ಟು ಓದಿಕೊಂಡು ಇಲ್ಲಿದಿಟ್ಟು ಓದಿಕೊಂಡು ಅದನ್ನಿಟ್ಟು ಕೂಡಿಸಿ ಇದನ್ನಿಟ್ಟು ಕೂಡಿಸಿ ಎಲ್ಲ ಮಾಡ್ಕೊಂಡು ಬಂದಾರ. ಅವ್ರ ಪದಾರ್ಥಗಳು ಮಾರುಕಟ್ಟೆಯಿಂದ ಬಂದಾವ, ನನ್ನ ಪದಾರ್ಥಗಳು ನನ್ನ ಪರಿಶ್ರಮದಿಂದ. ಹೇಳಿ, ಮಹಾರಾಜ ಬಹುಮಾನ ಯಾರಿಗೆ ಕೊಟ್ಟಿರಬೇಕು? ಯಾರಿಗೆ ಕೊಟ್ಟಿರಬೇಕು? ಮುದುಕಿ ಹೇಳಿದ್ಲು, ವಿಚಾರ ಮಾಡಿಕೊಡೋ. ಮಾಡಿ. ಯಾವ ರೊಟ್ಟಿಗೆ ನಮ್ಮ ಬೆವರ ಹತ್ತಿರ್ತದಲ್ಲ, ಆ ರೊಟ್ಟಿಯೇ ಅತ್ಯಂತ ಸವಿಯಾದದ್ದು. ಯಾವುದು ನಮ್ಮ ಪರಿಶ್ರಮದಿಂದ ಬರ್ತದಲ್ಲ, ಅದು ಸವಿಯಾದದ್ದು. ಯಾವುದಕ್ಕೆ ನಮ್ಮ ಬೆವರ ಹತ್ತಿಲ್ಲ, ಯಾವುದಕ್ಕಾಗಿ ನಾವು ದುಡಿದಿಲ್ಲ, ಅಂಥ ಪದಾರ್ಥ ಸವಿಯಾದದ್ದು ಅಲ್ಲ. ಅದು ಅಲ್ಲ. ಮಾಡಬೇಕು, ಸ್ವತಃ ಪರಿಶ್ರಮ ಪಟ್ಟು ಕಷ್ಟಪಟ್ಟು ಏನು ಮಾಡಿ ಒಂದು ರೊಟ್ಟಿ ಪಡಿತೇವಲ್ಲ, ಅದು ಮಿಷ್ಟಾನ್ನ, ಮೃಷ್ಟಾನ್ನ, ಅದೇ ದೇವಾನ್ನ, ಅದೇ ಪ್ರಸಾದ. ಅದು ಪ್ರಸಾದ. ಎಷ್ಟು ಚೆನ್ನಾಗಿ ಹೇಳಿ. ಹಾಗೆ ಮಾಡಿದ್ರೆ ಆ ಕಾರ್ಯಕ್ಕೆ ಅದು ಲೋಕ ವ್ಯವಹಾರ, ಆದರೆ ಸುಂದರ ಕಾರ್ಯ, ಬಹಳ ಅದ್ಭುತವಾದ ಕಾರ್ಯ. ಇದು ಮೊದಲನೇದು. ಬದುಕೋದಕ್ಕಾಗಿ ನಾವು ಮಾಡಬೇಕಲ್ಲ, ನಾವು ಮಾಡುವ ಕಾರ್ಯ ಅದು ಶುದ್ಧವಾಗಿರಬೇಕು. ಬಸವಣ್ಣ ಹೇಳ್ತಾರೆ, ಸತ್ಯವು ಇನ್ನೊಂದು ಶುದ್ಧವೂ ಆಗಿದೆ. ಸತ್ಯವೂ ಆಗಿರಬೇಕು, ಶುದ್ಧವೂ ಆಗಿರಬೇಕು. ಅಂಥ ಕಾರ್ಯದಿಂದ ಬರುವಂಥ ಪದಾರ್ಥ, ಅದನ್ನು ನಾವು ಸೌದು ಬದುಕಬೇಕಲ್ಲ. ಈ ಬದುಕ ಶುದ್ಧವಾದ ಬದುಕ. ಬದುಕಿಗಾಗಿ ನಾವು ಬದುಕೋದಕ್ಕೆ ನಾವು ಕರ್ಮಗಳನ್ನು, ಸುಂದರ ಕರ್ಮಗಳನ್ನು ಮಾಡೋದದು. ನಾವು ಬಾಳೋದಕ್ಕಾಗಿ. ಇದು ಮೊದಲನೇದ್ದು. ತನಗಾಗಿ ಕರ್ಮ ಮಾಡೋದು, ಬದುಕಿಗಾಗಿ ಕರ್ಮ ಮಾಡೋದು. ಆ ಬಳಿಕ ಎರಡನೆಯದು ಸಂಗ್ರಹಕ್ಕಾಗಿ ಕರ್ಮ ಮಾಡೋದು. ಸಂಗ್ರಹ ಮಾಡಬೇಕು ಮನುಷ್ಯ. ಎಲ್ಲವನ್ನೂ ತಾನೇ ಬಳಸೋದಲ್ಲ, ಸಂಗ್ರಹ ಮಾಡ್ತಾರೆ. ನಡೀತಾವ ಈ ಜಗತ್ತಿನಲ್ಲಿ ಸಂಗ್ರಹ ನಡೀತಾ. ಎರಡು ಪ್ರಕಾರದ ಸಂಗ್ರಹ. ಬರೀ ಸಂಗ್ರಹಕ್ಕಾಗಿ ಸಂಗ್ರಹ, ಅದರ ಉಪಯೋಗಕ್ಕಾಗಿ ಸಂಗ್ರಹ. ಇದು ಎರಡನೆಯ ಥರದ ಕಾರ್ಯ. ಸಂಗ್ರಹಕ್ಕಾಗಿ ಸಂಗ್ರಹ,
ಗಳಿಸಿದ್ದೇ ಗಳಿಸಿದ್ದು. ಸಂಗ್ರಹದಲ್ಲಿಯೇ ಸಂತೋಷ ಪಡುವಂಥ ವ್ಯಕ್ತಿಗಳು ಗಳಿಸ್ತಾನೆ ಹೋಗ್ತಾರೆ. ಒಂದು ಕಥೆ ಹೇಳ್ತಾರೆ, ಬಹಳ ಪ್ರಸಿದ್ಧವಾದ, ಎಲ್ಲರಿಗೂ ಗೊತ್ತಿರುವಂಥ ಒಂದು ಕಥೆ ಅದು. ಬಹಳ ಚಲೋ ಸುಂದರವಾದ ಕಥೆ. ಒಬ್ಬ ವ್ಯಕ್ತಿ, ಆತ ರಾಜ ಸೇವೆಯಲ್ಲಿ ಇದ್ದ. ಆತನಿಗೆ ರಾಜ ದಿನಾಲು ಒಂದೊಂದು ನಾಣ್ಯ ಕೊಡ್ತಿದ್ದ. ಆವಾಗಿನ ಕಾಲ ಒಂದು ನಾಣ್ಯ ಅಂದರೆ ಏನು, ಬೇಕಾದಷ್ಟು. ಆತ ಅಷ್ಟ್ರಾಗ ಆರಾಮಿದ್ದ. ಚಲೋ ಒಂದು ಸಣ್ಣ ಮನೆ, ಅದರಲ್ಲಿ ಹೆಂಡತಿ, ಒಂದೆರಡು ಮಕ್ಕಳು. ಇವ ರಾಜ ಕೊಡುವಂಥ ಪಗಾರದಿಂದ ಚೆಂದಾಗಿದ್ದ, ಉಂಡು ಉಟ್ಟು ಸುಖವಾಗಿಯೇ ಇದ್ದ. ಒಂದು ಸಲ ಆತ ಅರಣ್ಯಕ್ಕೆ ಹೋಗಿದ್ದ ತಿರುಗಾಡೋದಕ್ಕೆ. ಒಂದು ಗಿಡದ ಕೆಳಗೆ, ಕೆಟ್ಟ ಬಿಸಿಲ ಇತ್ತು, ಗಿಡದ ಕೆಳಗೆ ಸ್ವಲ್ಪ ಅಡ್ಡಾಗದ. ಅವಾಗ ಕನಸ ಬಿತ್ತು. ಕನಸಿನಾಗ ಒಂದು 7 ಹಂಡೆ ಕಂಡು. ಹೆಂಗಿರ್ಬೇಕು, ಮಸ್ತ್ ಇರ್ತದೆ. ಕತೆ ಬರ್ದಾರ, ಭಾಳ ಚಲೋ ಬರ್ದಾರ. ಹಂಡೆ ಕಂಡು ಒಂದು 7. ಆತ ನೋಡ್ದ, 7 ಹಂಡೆಗಳವು, ಮಸ್ತ್ ಹಂಡೆಗಳು. ಆ ಬಳಿಕ ಇವನಿಗೆ ಹೇಳಿದು, ನಾವು ಬರೀ ಹಂಡೆ ಅಲ್ಲ, ನಮ್ಮ ಒಳಗೆ ಸಂಪತ್ತ ತುಂಬಿದ. ಬಂಗಾರದ ನಾಣ್ಯಗಳಿಂದ ನಾವು ತುಂಬಿಕೊಂಡೇವಿ. ನೀನು ಮನಸ್ಸು ಮಾಡಿದರೆ ಬಾ ಅಂದ್ರೆ ನಿನ್ನ ಮನೆಗೆ ಬರ್ತೇವಿ ಅಂದು. ಎಷ್ಟು ಆನಂದ ಆಗಿರಬೇಡ ಇವನಿಗೆ. 7 ಹಂಡೆ ನಾವ ಬರ್ತೇವಿ ಅಂದ್ರೆ ಬ್ಯಾಡ ಅನ್ನೋರು ಯಾರದಾರ ಹೇಳಿ. ಈಗ ನೀವ ಹೋಗಾಗ ನಾ ಬರ್ತೇನಿ ಅಂತ ಒಂದು ಹಂಡೆ ಬೆನ್ನು ಹತ್ತಿದ್ರೆ ಹೆಂಗನಿಸ್ತದ? ಆ ಮನುಷ್ಯಾಗ ಇಷ್ಟ ಆನಂದ ಆಯಿತು. ಬರ್ಲ್ಯೋ ಬೇಡೋ ಅಂತ ಕೇಳ್ದು. ಅವಾಗ ಅವ ಅಂದ, ಅವಶ್ಯ ಬರಬೇಕು ನನ್ನ ಮನೆಗೆ, ನಿಮಗೆ ಸ್ವಾಗತ ಅಂತ. ಆ ಬಳಿಕ ಅವು ಹೇಳುದು, ನಿಮ್ಮ ಮನೆಗೆ ಹೋಗುವುದರಾಗ ನಿಮ್ಮ ಮನ್ಯಾಗ ನಾವು ಇರ್ತೇವೆ 7 ಜನ. ನಮ್ಮನೇನು ಒಯ್ಯಬೇಕಾಗಿಲ್ಲ, ನಾವೇ ಅಲ್ಲಿ ಬರ್ತೇವೆ. ನಿನ್ನ ಮನ್ಯಾಗ 7 ಹಂಡೆ ಹಿಂಗಿರ್ತೇವೆ. ಮನೆಗೆ ಬಂದ ಈ ಮನುಷ್ಯ ಎಚ್ಚರಾಗಿ ಓಡ್ಕೋತ ಬಂದ. ಏನಿಲ್ಲ, ಬಂದ ಮನ್ಯಾಗ ನೋಡ್ತಾನ 7 ಹಂಡೆ ಹಿಂಗೆ ಕುಂತಿದ್ದು ಒಳಗೆ. ಆತನ ಹೆಂಡತಿಗೆ ಭಾರಿ ಆನಂದ ಆಯಿತು. ಈತ ಬಂದ ಒಳಗೆ 7. ಆತ ತೆಗೆದು, ಇಬ್ಬರೂ ಕೂಡಿ ತೆಗೆದು ನೋಡ್ತಾರೆ, ಏನು ಹೊಳಿತಾ ಇದ್ದು ನಾಣ್ಯಗಳು. 6 ಹಂಡೆ ತೆಗೆದು ನೋಡಿದ, ಎಲ್ಲ ಹಂಡೆದಾಗ ತುಂಬಿದ ನಾಣ್ಯಗಳು. ಒಂದು ಹಂಡೆದಾಗ ಒಂದು 4 ಬಟ್ಟು ಕಡಿಮೆ ಇತ್ತು. ಮಸ್ತದ ಕಥೆ, ಬಹಳ ಅದ್ಭುತವಾದ ಕಥೆ ಇದು. ಇದು ಜಗತ್ ಪ್ರಸಿದ್ಧ ಕಥೆ. ಇದು ಒಂದು 4 ಬಟ್ಟು ಕಡಿಮೆ ಇತ್ತು. ಅವ ಅಂದ ಹೆಂಡತಿಗೆ, ಏನು ಇಷ್ಟು ಕಡಿಮದ ಅಲ್ಲ, 6 ತುಂಬ್ಯಾವ, ಕಾಣಿಸ್ಲಿಲ್ಲ. ಬಳಸೋದು ವಿಚಾರ ಇಲ್ಲ, ತುಂಬೋ ವಿಚಾರ ಮಾಡಿದ್ರು. ಇದನ್ನು ಒಂದು ತುಂಬಿ ಬಿಟ್ರೆ 7 ಬರೋಬ್ಬರಿ ಆಗ್ತಾವ. ಹಿಂಗೆ ವಿಚಾರ ಬರುವುದಿಲ್ಲ. ಹೇಗೆ ಪ್ರತಿಯೊಬ್ಬರು ಹೀಗೆ ಬರ್ತದೆ. ಇದನ್ನೊಂದು ಪೂರ್ಣ ಮಾಡೋಣ. 6 ಹಂಡೆ ಸುಮ್ಮನೆ ಅದಾವ. 7ನೇ ಹಂಡೆ 4 ಬಳ್ಳ ಅದ ಅಲ್ಲ, ಇದನ್ನು ತುಂಬೋ ಯೋಜನೆ ಹಾಕಿದ್ರು ಇಬ್ಬರು.
ಇನ್ನು ತುಂಬೋದು ಹೆಂಗೆ? ಇರುದೇ ಒಂದೇ ನಾಣ್ಯವ ರಾಜ ಕೊಡವ, ಇದನ್ನು ತುಂಬೋದು ಹೆಂಗೆ? ಒಂದು ದಿವಸ ಮರುದಿವಸ ರಾಜನ ಹತ್ತಿರ ಹೋಗಿದ್ದ. ಭಾಳ ಮುಖ ಕಪ್ಪಾಗಿತ್ತು. ಯಾಕೋ ನಿದ್ದೆ ಮಾಡಿಲ್ಲೇನು? ಏನು ಮಹಾರಾಜರೇ, ನೀವು ಕೊಡೋದು ಎಲ್ಲಿ ಸಾಲ್ತದೆ? ಶುರುವಾಯ್ತು. ಇಷ್ಟು ದಿವಸ ಆರಾಮಿದ್ದ, ಸಂಗ್ರಹ ಹೆಂಗೆ ಶುರು ಮಾಡಿ? ಮಹಾರಾಜರೇ, ಎಲ್ಲಿ ಸಾಲ್ತದೆ? ಈಗೆಲ್ಲ ತುಟ್ಟಿ ಎಲ್ಲ ಸಾಮಾನ. ಏನು ತುಟ್ಟಿ ಇಲ್ಲ, ಬರೋಬ್ಬರಿದಾವ. ಆಯಿತು, ನಿನಗೆ 2 ನಾಣ್ಯ ಕೊಡ್ತೀನಿ ಅಂದ. ಆಯಿತು, 2 ನಾಣ್ಯ ತಗೊಂಡು ಹೋಗಿ 1 ನಾಣ್ಯ ಅದರಾಗ ಹಾಕವ. ತುಂಬಬೇಕಲ್ಲ. ಇನ್ನೊಂದು ನಾಣ್ಯ ಬಳಸ್ತಾ ಇದ್ದ. ಹೆಂಡತಿ ಹೇಳಿದ್ಲು, ಇದರಾಗ ಅರ್ಧ ಬಳಸೋಣ, ಅರ್ಧ ಉಳಿಸೋಣ. ಅರ್ಧ ನಾಣ್ಯ ಬಳಸೋದು, ಅರ್ಧ ನಾಣ್ಯ ಉಳಿಸೋದು. 2 ದಿವಸಕ್ಕೆ 1 ನಾಣ್ಯ ಹಾಕೋಣ ಇದರಾಗಂತ ಅರ್ಧ ಶುರು ಮಾಡಿದರು. ಊಟ ಸ್ವಲ್ಪ ಕಡಿಮೆ ಮಾಡಿದರು, ಸಾಮಾನು ಚಲೋದು ಕಡಿಮೆ ಮಾಡಿದರು. ಎಲ್ಲ ಶುರುವಾಯಿತು. ತಪಸ್ವಿ ಜೀವನ ಎಲ್ಲ. ಹಾಕೋತ್ ಹೋದರು. ಮುಂದೊಂದು 4 ದಿವಸದಾಗ ಮತ್ತು ಅರ್ಧ ಊಟ ಮಾಡಕತ್ಯಾರ ಎಲ್ಲರ ಮನ್ಯಾಗ. ಮಹಾರಾಜ ಕೇಳ್ದ, ಏನೋ ಇನ್ನೂ ಆನಂದ ಇಲ್ಲಲ್ಲ, ಮುಖದ ಮೇಲೆ ಕಳಿನೇ ಇಲ್ಲಲ್ಲ, ಎಷ್ಟು ಆರಾಮಾಗಿದ್ದು, ಏನಾಗ್ಯದ? ಏನು ಮಾಡೋದ್ರಿ? 2 ನಾಣ್ಯ ಎಲ್ಲಿ ಸಾಲ್ತಾವ? 2 ನಾಣ್ಯ ಎಲ್ಲಿ ಸಾಲ್ತಾವ? ಈಗ ನಾವು ಅನ್ನೋದಿಲ್ಲ, ನಮ್ಮ ಪಗಾರ ಎಲ್ಲಿ ಸಾಲ್ತದೆ? ಮೊದಲು 10 ರೂಪಾಯಿ ಪಗಾರ ಇತ್ತು, ಈಗ 1 ಲಕ್ಷ ಆಗ್ಯದ. ಎಲ್ಲಿ ಸಾಲ್ತದೆ? ಅದು ಹಂಡೆ 4 ಹಾಕ್ಯಾನ, ಎಲ್ಲಿ ಸಾಲ್ತದೆ? ಹಿಂಗೆ 1 ವರ್ಷ ಹೋಯ್ತು. ಇವಂದು ಸುಧಾರಿಸ್ಲಿಲ್ಲ. ಸಣ್ಣ ಹಾಕೋತ ಹೊಂಟಿದ್ದ. ಮನ್ಯಾಗ ಹೆಣ್ಮಕ್ಳು ಹಂಗೆ ಎಲ್ಲರಿಗೆ ಏನಿಲ್ಲ, ಬರೀ ಕಡಿಮೆ ಮಾಡ್ಕೋತ ಅದ್ರಾಗ ತುಂಬ್ಕೋತ ಹೋದರು. ಅದು ಏನು ತುಂಬಿದ್ರು 4 ಬಳ್ಳಿತ್ತು. ಹಿಂಗೆ ಹಾಕೋರು ಅಳತಿ ಮಾಡಿದರೆ ಮತ್ತೆ 4 ಬಳ್ಳ. ಅದೇ ಅದ್ಭುತ. ಅದು ಆಸೆಯ ಹಂಡೆ. ಇವು 6 ಅದಾವಲ್ಲ, ಇವು ತೋರಿಕೆಯ ಹಂಡೆ. ಇದೊಂದು ಆಶಾದ ಹಂಡೆ. ಆವಾಗ ಮತ್ತೆ ಮಹಾರಾಜ ಕೇಳ್ದ, ಏನೋ ನಿನ್ನಲ್ಲಿ ಏನರ ಬದಲಾವಣೆ ಆಗ್ಯದಲ್ಲ, ಏನು ಕೊಟ್ಟರು ಸಹಿತ ನಿನಗೆ ಸಮಾಧಾನ ಇಲ್ಲ. 10 ನಾಣ್ಯ ಕೊಡ್ತಾ ಇದ್ದೀನಿ, ಇನ್ನೂ ಸಮಾಧಾನ ಇಲ್ಲ. ಏನರ ಹಂಡೆ ಪಂಡೆ ಬಂದಾವೇನು ಅಂದ. ನಿಮ್ಗೆ ಹೆಂಗೆ ಗೊತ್ತು ಅಂದ. ಆವಾಗ ಮಹಾರಾಜ ಹೇಳ್ದ, ನನಗೂ ಒಮ್ಮೆ ಗಂಟು ಬಿದ್ದಿದ್ದು. ಅವು ತುಂಬೋ ಹಂಡೆ ಅಲ್ಲ, ನಿನ್ನ ಮುಗಿಸೋ ಹಂಡೆಗಳು. ಸಂಗ್ರಹ ಯಾವಾಗಲೂ ಸಂಗ್ರಹ ನಮ್ಮನ್ನು ಪೋಷಿಸ್ತದಂತಲ್ಲ, ಸಂಗ್ರಹಕ್ಕಾಗಿ ನಾವು ಸವಿತೇವಿ. ಏನು ಮಾಡಲಿ ಅಂದ ಅವ. ಏನೂ ಮಾಡಬೇಡ, ಕೈ ಮುಗಿದು ಅವಕ್ಕೆ ಹೇಳು, ನೀವು 7 ಜನ ನೀವು ಹೋಗಿ ಬಿಡ್ರಿ ಅಂತ ಹೇಳು. ಹೋಗಿ ಬಿಡ್ತಾವ. ಹೋಗಿ ಹೇಳ್ದ. ಅವು ನಕ್ಕು, 7ನೇದ್ದು ನಕ್ಕು ಹೇಳ್ತು, ಮುಗಿತಲ್ಲ, ಇನ್ನೊಬ್ಬರ ಮನೆಗೆ ಹೋಗ್ತೇವೆ. ಇನ್ನು ಅದಲ್ಲ ಇದೆಲ್ಲ ಘಟಪ್ರಭಾದಾಗ ನಾವು ಬೇರೆ ಬೇರೆ ಮನೆಗಳದಾವ, ಹೋಗ್ತೇವೆ. ಮಸ್ತ್ ಗಳಿಸಿದ್ದು, ಮಾಡಿದ್ದು.
ಎಣಿಸಿದ್ದೇ ಎಣಿಸಿದ್ದು ಆದರೆ ಬಳಸಿದ್ದಲ್ಲ. ಎಣಿಸಿದ್ದೇ ಎಣಿಸಿದ್ದು. ಹೇಳಿ, ಇದು ಎರಡನೇ ಥರದ ಲೌಕಿಕ ವ್ಯವಹಾರ. ಇದರಾಗ ಒಂದಿರ್ತದ, ಇದನ್ನೇ ಸುಂದರಗೊಳಿಸಬೇಕಾದರೆ ಈ ವ್ಯವಹಾರ ಬಳಸೋದಕ್ಕಾಗಿ ಗಳಿಸೋದು. ಆರಂಭ ಮಾಡುವೆನಯ್ಯ ಅಂದಿಲ್ಲ ಬಸವಣ್ಣನವರು. ನಾನು ಕೆಲಸ ಮಾಡ್ತೇನೆ, ಗಳಿಸ್ತೇನೆ. ಎದಕ್ಕೆ? ದಾಸೋಹಕ್ಕಾಗಿ, ಬಳಸೋದಕ್ಕಾಗಿ, ಸುಂದರ ಕಾರ್ಯ ಮಾಡೋದಕ್ಕಾಗಿ. ಇದು ಎರಡನೇದ್ದು ಲೌಕಿಕ. ಮೂರನೇದ್ದು ಸುಖಕ್ಕಾಗಿ, ಮಜಾ, ಕುಡಿಯೋದಕ್ಕೆ, ತಿನ್ನೋದಕ್ಕೆ, ಮಾಡೋದಕ್ಕೆ, ಮಜಾ ಮಾಡೋದಕ್ಕೆ ಇನ್ನು ಕೆಲವರು ಕೆಲಸ ಮಾಡ್ತೇವೆ. ಎಲ್ಲ ದುಡಿಮೆ ಇರೋದು ಅದಕ್ಕಾಗಿ. ಅಂಥ ಕಾರ್ಯಗಳನ್ನು ನಾವು ಮಾಡ್ತೇವೆ. ಇದು ಸಂಗ್ರಹಕ್ಕಾಗಿಯೇ ಇರಬೇಕು. ಸಂತೋಷ, ಎಷ್ಟು ಸಂತೋಷ ಇರಬೇಕು ಅಂದರೆ ಆರೋಗ್ಯ ಕೆಡಬಾರದು, ನಮ್ಮ ಬದುಕು ಅಸ್ತವ್ಯಸ್ತವಾಗಬಾರದು. ಹಂಗದನ್ನು ಬಳಸ್ತಾ ಹೋಗಬೇಕು. ಬಳಸೋ. ನಾಲ್ಕನೇದ್ದು ಅದು ಕೀರ್ತಿಗಾಗಿ. ಕೀರ್ತಿಗಾಗಿ ಮಾಡೋದು, ಆದರೆ ಕೀರ್ತಿಗಾಗಿ ಮಾಡೋದಿಲ್ಲ. ಈಗ ನಾವು ಬರೀತೇವಲ್ಲ, ಒಂದಿಷ್ಟೇನರೇ ಮಾಡಿದೇವಿ ಅಂದರೆ ನಮ್ಮ ಹೆಸರ ಎಷ್ಟು ಚೆನ್ನಾಗಿ ಬರೆದಿರ್ತೇವೆ. ಹೆಸರು ಬರೆಯೋದಕ್ಕೆ ಖರ್ಚು ಹೆಚ್ಚಾಗಿರ್ತದೆ, ಕೊಟ್ಟದ್ದಕ್ಕಿಂತ ಅಷ್ಟು ಮಾಡಿರ್ತೇವೆ. ಇವ 4 ಲೌಕಿಕ ವ್ಯವಹಾರಗಳು. ಆ ಬಳಿಕ ಪಾರಮಾರ್ಥಿಕ ವ್ಯವಹಾರಗಳು. ಅಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಕೆಲಸ ಮಾಡ್ತೇವೆ, ಸೇವಾ ಕಾರ್ಯಗಳು. ಅವಕ್ಕೆ ಪಾರಮಾರ್ಥಿಕ ಕಾರ್ಯಗಳಂತಾರೆ. ಈಗ ಉದಾಹರಣೆಗಾಗಿ ಒಂದು ಧರ್ಮಶಾಲೆ ಕಟ್ಟೋದು, ದೇವಾಲಯ ಕಟ್ಟೋದು, ಕೆರೆ ಬಾವಿಗಳನ್ನು ತೆಗೆಯೋದು, ಸಮಾಜಕ್ಕಾಗಿ ಏನು ಬಳಸ್ತೇವಲ್ಲ, ಇದಕ್ಕೆ ಪಾರಮಾರ್ಥಿಕ ಅಥವಾ ವೈದಿಕ ವ್ಯವಹಾರ ಅಂತ ಕರೀತಾರೆ. ಇವು 2 ಪ್ರಕಾರಗಳು. ಲೋಕ ವ್ಯವಹಾರ, ವೇದ ವ್ಯವಹಾರ. ಈ 2 ವ್ಯವಹಾರಗಳು ಹೇಗಿರಬೇಕು ಅಂದರೆ ಸ್ವಲ್ಪ ತ್ಯಾಗಪೂರ್ಣವಾಗಿರಬೇಕು. ತ್ಯಾಗಪೂರ್ಣವಾಗಿತ್ತು ಅಂದರೆ ಈ ವ್ಯವಹಾರದಿಂದ ನಾವು ಸೌಖ್ಯವನ್ನು ಪಡಿತೇವೆ. ಇದು ತ್ಯಾಗದ ಇನ್ನೊಂದು ರೂಪ. ಇದು ಗಳಿಕೆ. ಇದಕ್ಕಾಗಿ ಆ ಬಳಿಕ ಅದನ್ನು ಬಳಸೋದು. ಹೇಗೆ ಬಳಸೋದು ಅಂದರೆ 4 ರೀತಿಯಲ್ಲಿ ನಾವು ಬಳಸ್ತೀವಿ. ಒಂದು, ಇನ್ನಷ್ಟು ಪಡೆಯೋದಕ್ಕಾಗಿ ಬಳಸ್ತೇವೆ. ಎರಡನೇದ್ದು, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಳಸ್ತೇವೆ. ಮೂರನೇದ್ದು, ಸಹಜವಾಗಿ ಆನಂದಕ್ಕಾಗಿ ಬಳಸ್ತೇವೆ. ಆ ಬಳಿಕ 4ನೇದ್ದು, ಸುಮ್ಮನೆ ಸಾಮಾನ್ಯವಾಗಿ ಬಳಸ್ತೇವೆ. ಇವು 4 ಮಾಡಬೇಕು ಮನುಷ್ಯ. ಸಕಾಮ ಅಂತ ನಾವು ಮಾಡ್ತೇವೆ. ಸಕಾಮ ಅಂದರೆ ಏನರೇ ಬೇಕು ಅಂತ ನಾವು ಕೆಲಸ ಮಾಡ್ತೇವೆ ಅಥವಾ ಸಂಗ್ರಹಿಸ್ತೇವೆ. ಏನರೇ ಬೇಕು ಕೊಡ್ತೇವೆ, ತ್ಯಾಗ ಮಾಡ್ತೇವೆ, ಆದರೆ ಪಡೆಯೋದಕ್ಕಾಗಿ ತ್ಯಾಗ ಮಾಡ್ತೇವೆ. ಇದು ಸಕಾಮ. ಎರಡನೇದ್ದು, ಪಡೆಯೋದೇನಿಲ್ಲ, ಸುಂದರವಾದ ಕರ್ಮಗಳನ್ನು ಮಾಡೋದದ ಅಂತ ಮಾಡಿಬಿಡ್ತೇವೆ. ಇದು ನಿಷ್ಕಾಮನ. ಆ ಬಳಿಕ ಮೂರನೇದ್ದು, ಅದು ಸಹಜ ಕರ್ಮ. ಸುಮ್ಮನೆ ಮಾಡೋದು, ಆನಂದವಾಗಿ ಮಾಡ್ತಾ ಇರೋದು. ಯಾವ ಉದ್ದೇಶ ಇಲ್ಲ, ಏನಿಲ್ಲ, ಇನ್ನೊಬ್ಬರಿಗೆಲ್ಲ ನಮಗಲ್ಲ, ಸಹಜವಾಗಿ ತ್ಯಾಗ ಮಾಡ್ತೇವೆ. ಆ ಬಳಿಕ 4ನೇದ್ದು,
ಜೀವನದಲ್ಲಿ ಸಹಜವಾಗಿ ಕೊಡೋದು ತೆಗೆದುಕೊಳ್ಳೋದು ಮಾಡ್ತಾ ಇರ್ತೇವೆ. ಇದು 4ನೇದ್ದು. ಬಹಳ ಸುಂದರವಾದ ಕರ್ಮಗಳಿವೆಲ್ಲ. ಇಂಥ ಲೌಕಿಕ ವೈದಿಕ ಕರ್ಮಗಳಿಂದ ನಮ್ಮ ಜೀವನವನ್ನು ಸುಂದರಗೊಳಿಸೋದದ ಮಾಡಬೇಕು. ಸುಂದರವಾದ ಕರ್ಮಗಳನ್ನು ಮಾಡೋದು ಬದುಕನ್ನು ಶೃಂಗಾರಗೊಳಿಸೋದು. ಅದು ಹೇಗೆ? ಮತ್ತೆ ನಾಳೆ ಬನ್ನಿ. ನಮಸ್ಕಾರ.